ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹ ಅನುರಾಗ. ನಾನು ನಿಮ್ಮ ಪ್ರೀತಿಯ ಸ್ನೇಹ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾನೇ ಚೆನ್ನಾಗಿದ್ದೀನಿ. ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬಟ್ ಸಡನ್ ವೆದರ್ ಚೇಂಜಸ್ ಆಗಿರೋದ್ರಿಂದ ಆಲ್ಮೋಸ್ಟ್ ಸುಮಾರು ಜನ ಅಂದ್ರೆ ಹುಷಾರ್ ತಪ್ತಾ ಇದ್ದಾರೆ. ನಮ್ಮ ಮನೇಲೂ ಕೂಡ ನಮ್ಮ ಅಪ್ಪ ಅಮ್ಮ ಇನ್ಕ್ಲೂಡಿಂಗ್ ಪಾಪು, ನನ್ನ ಹಸ್ಬೆಂಡ್ ಎಲ್ಲರೂ ಒಂದ್ ರೌಂಡ್ ಮಲ್ಗಿ ಎದ್ದಾಯ್ತು ಇವಾಗ. ಶೀತ, ಜ್ವರ, ಒಂಥರ ಮೈಕೈ ಎಲ್ಲ ನೋವು, ಈ ತರ ಎಲ್ರಿಗೂ ಆಗ್ತಾ ಇದೆ. ನಾ ಕೇಳ್ದವ್ರು ಎಲ್ರು ಸುಮಾರು ಜನಕ್ಕೆ ಇದೇ ತರ ಜ್ವರ ಶೀತ. ಸೊ ಎಲ್ರು ಕೇರ್ಫುಲ್ ಆಗಿರಿ, ಎಲ್ರು ಬೆಚ್ಚಗಿರಿ ಮನೆಯಲ್ಲಿ. ಮಳೆಯಲ್ಲೆಲ್ಲ ನೆನೆಯಕ್ಕೆಲ್ಲ ಹೋಗ್ಬೇಡಿ. ಓಕೆ, ಆದಷ್ಟು ಕೇರ್ಫುಲ್ ಆಗಿರಿ ಅಂತ ಹೇಳ್ತೀನಿ. ಓಕೆ, ನಾವು ಲೆಟ್ ಸ್ಟಾರ್ಟ್. ನಮ್ಮ ಮಲೆನಾಡಲ್ಲಿ ಕೇಳ್ಬೇಕಾ ಮಳೆ ಅಂತಂದ್ರೆ, ಓ ಗಾಡ್, ಒಂದು ವಾರದಿಂದ ಯಾವ ರೀತಿಯಾಗಿ ಮಳೆ ಸುರಿತಾ ಇದೆ ಅಂತಂದ್ರೆ ಪಾಪ ಸಾಕಾಗ್ ಹೋಯ್ತು. ಆಲ್ಮೋಸ್ಟ್ ಮಳೆಗಾಲದಲ್ಲಿ ಎಷ್ಟು ಮಳೆ ಬರ್ಬೇಕಿತ್ತು ಆಲ್ಮೋಸ್ಟ್ ಅದಷ್ಟು ಒಂದ್ ವಾರದಲ್ಲೇ ಬಂದ್ಬಿಟ್ಟಿದೆ ಅಂತಾನೆ ಹೇಳ್ಬೋದು. ನಂಗಂತೂ ಸಾಕಾಗೋಗಿದೆ. ಪಾಪು ಇದ್ರಂತೂ ಅದ್ರ ಗೊತ್ತಲ್ವಾ, ಪಾಪುಗಳ ಬಟ್ಟೆ ಎಲ್ಲ ಎಷ್ಟು ಬೇಕಾಗತ್ತೆ ಅಂತ. ಬಟ್ಟೆಗಳು ಕೂಡ ಒಣಗಲ್ಲ ಈ ಮಳೆಗಾಲದಲ್ಲಿ. ಎಲ್ಲದನ್ನು ತಗೊಂಡ್ ಹೋಗಿ ಮತ್ತೆ ಡ್ರೈ ಮಾಡ್ಬೇಕಾಗಿದೆ. ಒಂದ್ 3 to 4 days ಆದ್ರೂ ಬಟ್ಟೆಗಳು ಒಣಗದೇ ಇಲ್ಲ. ಸೊ ಎಲ್ಲ ಏನ್ ಮಾಡ್ತೀನಿ ಅಂತಂದ್ರೆ ಬಟ್ಟೆಗಳನ್ನ ಮತ್ತೆ ಒಂದ್ ಸ್ವಲ್ಪ ಐರನ್ ಮಾಡಿ ಅವನಿಗೆ ಹಾಕೋ ಪರಿಸ್ಥಿತಿ ಬಂದಿದೆ. ಅಷ್ಟು ಮಳೆ. ಅಂಡ್ ಇಷ್ಟ ದಿವಸ ಸಮ್ಮರ್ ಇತ್ತಲ್ವಾ, ಒಂದು ಲಾಸ್ಟ್ ವೀಕ್ ತನಕನೂ ಎಷ್ಟು ಬಿಸಿಲಿತ್ತು ಅಂತಂದ್ರೆ ಆಲ್ಮೋಸ್ಟ್ ಅವನ ಹತ್ರ ಎಲ್ಲ ನಾನು ಏನು ಸಮ್ಮರ್ ವೇರ್ಸ್ ನ ತಗೊಂಡಿದ್ದೆ. ಪಾಪ ಅದಕ್ಕೆ ಶೆಕೆ ಆಗತ್ತೆ ಅಂತ ಎಲ್ಲ ಸ್ಲೀವ್ಲೆಸ್ ಆ ತರದ್ದೆಲ್ಲ. ಇವಾಗ ಸಡನ್ ಆಗಿ ವೆದರ್ ಚೇಂಜ್ ಆಯ್ತು. ಹುಡ್ದಾಗಿಂದೆಲ್ಲ ಡ್ರೆಸ್ ಎಲ್ಲ ಅವಾಗಿಂದೆಲ್ಲ ಚಿಕ್ಕಕ್ಕಾಗತ್ತೆ, ಅವು ಎಲ್ಲ ಫಿಟ್ ಆಗೋದಿಲ್ಲ. ಸೊ ಒಂದಷ್ಟು ಡ್ರೆಸ್ ನ ಆರ್ಡರ್ ಮಾಡ್ಕೊಂಡಿದ್ದೆ ನಾನು ಫಸ್ಟ್ ಕ್ರೈ ಇಂದ. ಅದು ಕೂಡ ಬಂದಿದೆ. ಬನ್ನಿ ಓಪನ್ ಮಾಡೋಣ ಇವಾಗ. ಇದ್ರಲ್ಲಿ ಏನಿದೆ, ಆಲ್ಮೋಸ್ಟ್ ನಾನು ಅವನಿಗೆ ಎಲ್ಲದು ಡ್ರೆಸ್ ಎಲ್ಲ ಫಸ್ಟ್ ಕ್ರೈ ಇಂದಾನೇ ಆರ್ಡರ್ ಮಾಡ್ಕೊಳ್ಳೋದು. ಇದ್ರಲ್ಲಿ ತುಂಬಾನೇ ಚೆನ್ನಾಗಿರುತ್ತೆ ಕ್ವಾಲಿಟಿ. ಅದ್ರಲ್ಲೂ ಏನು ಬೇಬಿ ಹಗ್, ಫಸ್ಟ್ ಕ್ರೈ ಅಲ್ಲಿ ಬೇಬಿ ಹಗ್ ಇಂದು ಪ್ರಾಡಕ್ಟ್ಸ್ ಅಂತೂ ತುಂಬಾನೇ ಸಕ್ಕತ್ತಾಗಿರುತ್ತೆ. ಮಂಕಿ ಕ್ಯಾಪ್ ನ ಆರ್ಡರ್ ಮಾಡಿದ್ದೆ, ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಂತ. ಯಾಕೆ ಅಂತಂದ್ರೆ ಅವ್ನ ಟೋಪಿಗಳನ್ನ ಹಾಕೊಳಕ್ಕೆ ಅಂದ್ರೆ ತುಂಬಾ ಸ್ವೆಟ್ ಆಗ್ತಾನೆ. ಈವನ್ ಇಂಥ ಚಳಿಗಾಲದಲ್ಲಿ ಕೂಡ ಅಷ್ಟು ಸ್ವೆಟ್ ಆಗ್ತಾನೆ ಅವನು. ಸೊ ಅವನಿಗೆ ಈ ತರ ಕಾಟನ್ ಇಂದು ಕ್ಯಾಪ್ಸ್ ಎಲ್ಲ ತರಿಸ್ಕೊಂಡಿದೀನಿ ನೋಡಿ. ಇದನ್ನ ಹಾಕೋದ್ರಿಂದ ಕಿವಿ ಎಲ್ಲ ಬೆಚ್ಚಗಿಡ್ಬೇಕಲ್ವಾ ಪಾಪುಗಳದ್ದು, ಆಮೇಲೆ ಥಂಡಿ ಆದ್ರೆ ಕಷ್ಟ, ಕಿವಿ ನೋವೆಲ್ಲ ಬಂದ್ಬಿಡತ್ತೆ. ಹಾಗಾಗಿ ಇದನ್ನ ತರಿಸ್ಕೊಂಡಿದೀನಿ. ಒಂದು ನೋಡೋಣ ಫಸ್ಟ್ ಅಂತ, ಫಿಟ್ ಆಗತ್ತಾ ಅಂತ. ಅಂಡ್ ನೆಕ್ಸ್ಟ್ ಒಂದಷ್ಟು ಫುಲ್ ಶರ್ಟ್ ಮತ್ತೆ ಪ್ಯಾಂಟ್ ಅಂದ್ರೆ ಸೆಟ್ ಇದು, ಅದನ್ನ ಆರ್ಡರ್ ಮಾಡ್ಕೊಂಡಿದ್ದೆ. ನೋಡೋಣ ಆನ್ಲೈನ್ ಅಲ್ಲಿ ಹೆಂಗೆ ಅಂತಂದ್ರೆ ಸೈಜ್ ಇಶ್ಯೂ ಆಗ್ಬಿಡತ್ತೆ, ಅದೇ ಒಂದು ದೊಡ್ಡ ಪ್ರಾಬ್ಲಮ್. ನೋಡೋಣ, 6 to 9 months ಇಂದ ತರಿಸ್ಕೊಂಡಿದ್ದೀನಿ. ಕೆಲವು ಸತಿ ದೊಡ್ಡದಿರತ್ತೆ ಸೈಜಸ್ ಎಲ್ಲ. ಪರವಾಗಿಲ್ಲ, ಯಾ ಇಟ್ ವಿಲ್ ಫಿಟ್. ನೋಡಿ ಎಷ್ಟು ಕ್ಯೂಟ್ ಆಗಿದೆ. ಪ್ಯಾಂಟ್ ಅಂಡ್ ನೈಟ್ ಸೂಟ್ ಇದು ಸೆಟ್. ಇದೆಲ್ಲ ಹಾಕ್ಬಿಟ್ರೆ ಬೆಚ್ಚಗಿರತ್ತೆ, ಸ್ವೆಟರ್ ಎಲ್ಲ ಹಾಕೋ ಅವಶ್ಯಕತೆನೇ ಇಲ್ಲ. ಬಿಕಾಸ್ ಎಲ್ಲರೂ ನನಗೆ ನಾನು ಸಜೆಸ್ಟ್ ಮಾಡೋದೇನು ಅಂತಂದ್ರೆ ಸ್ವೆಟರ್ ಹಾಕು ಅಂತ. ನಾನು ಸ್ವೆಟರ್ ಹಾಕಿದ್ರೆ ಅಷ್ಟು ಸ್ವೆಟ್ ಆಗ್ತಾನೆ ಅವನು. ಸೊ ನಾನು ಸ್ವೆಟರ್ ಹಾಕಕ್ ಹೋಗಲ್ಲ ಅವನಿಗೆ. ಸೊ ಈ ತರ ಫುಲ್ ಸ್ಲೀವ್ಸ್ ಡ್ರೆಸ್ ಅನ್ನ ಹಾಕ್ಬಿಡ್ತೀನಿ. ಓಕೆ, ಸೈಜ್ ಎಲ್ಲ ಓಕೆ ಕರೆಕ್ಟ್ ಆಗತ್ತೆ ಅಂತ ಅನ್ಕೊಂಡಿದೀನಿ. ಈ ಬೇಬಿ ಹಗ್ಗಲ್ಲಿ ಸೈಜನ್ನ ಕರೆಕ್ಟ್ ಆಗಿ ಅದ್ ನೋಡಿ ತರ್ಸ್ಕೊಳ್ಳಿ. ಕೆಲವೊಂದ್ ಏನಾಗುತ್ತೆ ಅಂತಂದ್ರೆ, ಸ್ಟಾರ್ಟಿಂಗ್ ಅವನಿಗೆ ತರಿಸಿದ್ದು ನ್ಯೂ ಬಾರ್ನ್ ಸೈಜಿಗೆ ತರಿಸಿದ್ದು ಅವನಿಗೆ ಯಾವ ತರ ಇತ್ತು ಅಂದ್ರೆ 3 to 6 months ಬೇಬಿಗೆ ಫಿಟ್ ಆಗುವಷ್ಟು ದೊಡ್ಡದಿತ್ತು. ಸೊ ಅದರಲ್ಲಿ ಮೆನ್ಷನ್ ಮಾಡಿರ್ತಾರಲ್ವಾ ಸೈಜ್ಗಳನ್ನ, ಸೈಜ್ ಚಾರ್ಟ್ ಅನ್ನ ನೋಡಿ ಬುಕ್ ಮಾಡಿ, ಇಲ್ಲ ಸೈಜ್ ಇಶ್ಯೂ ಆಗತ್ತೆ. ಈ ತರದ್ದು ಒಟ್ಟು 3 ತರಿಸ್ಕೊಂಡಿದ್ದೀನಿ. ಅಂಡ್ ಯಾ
ಇದು ನೋಡಿ, ಇದೊಂದು ಜಾಕೆಟ್ ತರಿಸ್ಕೊಂಡಿದ್ದೆ. ಸ್ವೆಟರ್ ಹಾಕಿದ್ರೆ ಅದೇ ಹೇಳಿದ್ನಲ್ವಾ ಅವನಿಗೆ ಆಗಲ್ಲ ಅಂತ. ಸೊ ಈ ತರ ಸ್ಲೀವ್ಲೆಸ್ ಸಮ್ಮರ್ ವೇರ್ ಎಲ್ಲ ಇತ್ತಲ್ವಾ, ಅದೆಲ್ಲ ಸ್ಲೀವ್ಲೆಸ್ ಎಷ್ಟೊಂದು ಇನ್ನು ಯೂಸೇ ಮಾಡಿಲ್ಲ ನಾನು, ಅಂಥದ್ದೆಲ್ಲ ಇದೆ ಸ್ಲೀವ್ಲೆಸ್ ತರಿಸ್ಕೊಂಡಿರೋದು. ಸೊ ಆ ಶರ್ಟ್ ಅನ್ನೆಲ್ಲ ಹಾಕಿ ಇದನ್ನ ಹಾಕ್ಬಿಡ್ಬೋದು ಅಂತ ತರಿಸ್ಕೊಂಡಿದ್ದೀನಿ. ನೋಡಿ ಈ ಜಾಕೆಟ್, ಇದು ಒಳಗಡೆ ಕಾಟನ್ ಇದೆ, ಅಥವಾ ಇದಕ್ಕೆ ಏನಂತಾರೆ ಫ್ಲಾನಲ್ ಬಟ್ಟೆ ಅಂತಾನು ಅಂತಾರೆ ಅನ್ಸುತ್ತೆ, ಮೋಸ್ಟ್ಲಿ ನನಗೆ ಗೊತ್ತಿಲ್ಲ. ಫ್ಲಾನಲ್ ಅಂತ ಅಂತಾರೆ. ಅಂಡ್ ಇದು ಹುಡಿ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ. ಅದರ ಈ ಪ್ರಿಂಟ್ಸ್ ಎಲ್ಲ ನನ್ಗೆ ಹಾಕೋಬೇಕು ಅಂತ ಇಷ್ಟ ಆಗತ್ತೆ, ಅಷ್ಟು ಕ್ಯೂಟ್ ಆಗಿದೆ ಇದು. ನಂಗೆ ಬೇಬಿ ಹಗ್ಗಿಂದ ಇಷ್ಟ ಆಗೋದು ಇದೇನೆ, ಪ್ರಿಂಟ್ಸ್ ಎಲ್ಲ ಅಷ್ಟು ಕ್ಯೂಟ್ ಆಗಿರತ್ತೆ. ಅಂಡ್ ಇನ್ನೊಂದು 6 to 9 months, ಎಲ್ಲದು 6 to 9 months ಇಂದ ಆರ್ಡರ್ ಮಾಡ್ಕೊಂಡಿದ್ದೆ ನಾನು ಸೈಜು. ಈಗ ನೀವು ಆನ್ಲೈನಲ್ಲಿ ಪಾಪುಗೆ ಡ್ರೆಸ್ನ ಬುಕ್ ಮಾಡ್ತಿದ್ದೀರಾ ಬೇಬಿ ಹಗ್ಗಲ್ಲಿ ಅಂತಂದರೆ, ನಿಮ್ಮ ಮಗುಗೆ ಇವಾಗ 6 ತಿಂಗಳು ಅಂತಂದರೆ ನೀವು 6 to 9 months ಅಂತ ಇತ್ತು ಅಂತ ಅದನ್ನು ನೋಡಿ ತರಿಸ್ಬೇಡಿ. ಅದರಲ್ಲಿ ಸೈಜ್ ಚಾರ್ಟ್ ಕೊಟ್ಟಿರ್ತಾರೆ, ಅದರಲ್ಲಿ ಚೆಸ್ಟ್ ಸೈಜ್ ಎಷ್ಟು, ವೇಸ್ಟ್ ಸೈಜ್ ಎಷ್ಟು, ಅದನ್ನು ಮೆಷರ್ಮೆಂಟ್ ಕೊಟ್ಟಿರ್ತಾರಲ್ಲ ಅದನ್ನು ನೋಡಿ ತರಿಸಿ. ಬಿಕಾಸ್ ಆವಾಗಲೇ ಹೇಳ್ದಂಗೆ ಅದು ಸೈಜ್ ವೇರಿಯೇಷನ್ಸ್ ತುಂಬಾ ಇರುತ್ತೆ. ನಾನು ಸಮ್ಮರ್ ವೇರ್ಸ್ ಎಲ್ಲ ಅಂದರೆ 6 to 9 months ಇಂದ ತರಿಸಿದ್ದೆ, 5 months ಇದ್ದಾಗ ಪಾಪುಗೆ. ಅದೆಲ್ಲ ಅವನಿಗೆ ಚಿಕ್ಕದಾಗ್ತಾ ಇತ್ತು. ಇವಾಗ ಅದೇ ನಾನು ಸ್ಟಾರ್ಟಿಂಗ್ ನ್ಯೂ ಬಾರ್ನಿಗೆ ತರಿಸಿದ್ದು ಅದು ತುಂಬ ದೊಡ್ಡದಿತ್ತು. ಸೊ ಸೈಜ್ ಚಾರ್ಟನ್ನು ನೋಡಿ ತರಿಸಿ, ಓಕೆನಾ. ಫಸ್ಟ್ ಕ್ರೈಯಲ್ಲಿ ತುಂಬಾನೇ ಹಿಂಗೆ ಡಿಸ್ಕೌಂಟ್ ಎಲ್ಲ ಸಿಗತ್ತೆ ನಮಗೆ, ಕೂಪನ್ಸ್ ಎಲ್ಲ ಇರುತ್ತಲ್ವಾ, ಅದನ್ನೆಲ್ಲ ಹಾಕಿ ನಾವು ಆರ್ಡರ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ 50% ಆಫ್ ಎಲ್ಲ ಸಿಗತ್ತೆ ಇದ್ರದ್ದು. ಓಕೆ ವೆಯ್ಟ್, ನಾನು ಹೇಳ್ತೀನಿ ಎಷ್ಟು MRP ಅಂತ. ನನಗೆ ಆಲ್ಮೋಸ್ಟ್ ಹಾಫ್ ದ ಪ್ರೈಸಿಗೆ ಸಿಕ್ಕಿರೋದಿದು. ನೋಡಿ ಇದರಲ್ಲಿ 580 rupees ಇದೆ, ನನಗೆ ಆಲ್ಮೋಸ್ಟ್ 50% 42% ಅಷ್ಟು ಆಫ್ ಸಿಕ್ತು. 280 ಅನ್ಸುತ್ತೆ ಮೋಸ್ಟ್ಲಿ, 280 ಹೌದು 280 rupeesಗೆ ಇದು ಮತ್ತೆ ಇದೆರಡು ಸೆಟ್ಟು 280 rupeesಗೆ ಸಿಕ್ಕಿರೋದು. ಇದಕ್ಕೆ 280, ಇದಕ್ಕೆ 280. ಇದೆಲ್ಲ ಸೆಟ್ ಅಲ್ಲ, ಸಿಂಗಲ್ ಪೀಸಸ್. ಈವನ್ ಸೆಟ್ಟಲ್ಲೂ ಕೂಡ ಸಿಗತ್ತೆ ನಮಗೆ, ಸೆಟ್ ಆಫ್ 2, ಸೆಟ್ ಆಫ್ 3 ಅಂತ. ಬಟ್ ನನಗೆ ಅದರಲ್ಲಿ ಪ್ರಿಂಟ್ಸ್ ಅಷ್ಟು ಅಂದರೆ ಯಾವ ಥರ ಆಗಿತ್ತು ಅಂತಂದರೆ, ಫಸ್ಟ್ ಎಲ್ಲ ತರಿಸಿದ್ನಲ್ಲ ಅದೇ ಸೇಮ್ ಕಲರ್ಸಲ್ಲೇ ಇತ್ತು. ನನಗೆ ನನ್ನ ಪಾಪುಗೆ ಒಂಥರ ಎಲ್ಲ ಬೇರೆ ಬೇರೆ ಕಲರ್ಸಿಂದು ಡ್ರೆಸ್ ಎಲ್ಲ ಹಾಕೋಕ್ಕೆ ತುಂಬಾ ಇಷ್ಟ. ಸೊ ಡಿಫ್ರೆಂಟ್ ಆಗಿರಲಿ ಅಂತ ಎಲ್ಲ ಸಿಂಗಲ್ ಪೀಸಿಂದ ಆರ್ಡರ್ ಮಾಡ್ಕೊಂಡಿದ್ದೆ. ಹೋಪ್ ನಿಮಗೂ ಎಲ್ಲ ಹೆಲ್ಪ್ ಆಗ್ಬೋದು, ಯಾಕೆಂದರೆ ಇನ್ನು ರೈನಿ ಸೀಸನ್ ಎಲ್ಲ ಸ್ಟಾರ್ಟ್ ಆಗೋದ್ರಿಂದ ನಿಮ್ಮ ಮಕ್ಕಳಿಗೆ ಅಂದರೆ ಪುಟ್ ಮಕ್ಕಳು ನಿಮ್ಮ ಮನೇಲಿದ್ದರೆ ಹೆಲ್ಪ್ ಆಗ್ಬೋದು ಅಂತ ನಾನು ಇದನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಲಿಂಕನ್ನು ಕೂಡ ಹಾಕಿರ್ತೀನಿ, ಚೆಕ್ಔಟ್ ಮಾಡ್ಕೊಳ್ಳಿ. ಸ್ವಲ್ಪ ಓಡ್ ಬಂದೆ, ಸುಸ್ತಾಯಿತು. ಇದು ಬ್ಲೆಂಡರನ್ನು ಆರ್ಡರ್ ಮಾಡ್ಕೊಂಡಿದ್ದೆ, ಅದು ಜಸ್ಟ್ ಡೆಲಿವರ್ ಆಯಿತು. ಇದನ್ನು ಆಮೇಲೆ ಅನ್ಬಾಕ್ಸ್ ಮಾಡ್ತೀನಿ. ಓಕೆ, ಏನು ಅಂತಂದರೆ ರಾಗಿ ಸರಿ ಮಾಡಿ ಕೊಡ್ತಿದ್ನಲ್ಲ, ಬಟ್ ಇತ್ತೀಚೆಗೆ ಮತ್ತೆ ಅವನು ಅದನ್ನು ತಿನ್ನೋದೇ ಸ್ಟಾಪ್ ಮಾಡಿದ್ದಾನೆ. ಯಾಕೆ ಅಂತಂದರೆ ಅವನಿಗೆ ಹುಷಾರಿಲ್ದಂಗೆ ಆಗಿತ್ತಲ್ವ, ಟಾನಿಕ್ ಎಲ್ಲ ಹಾಕ್ತಾ ಇದ್ದೆ. ಆ ಟಾನಿಕ್ ಎಲ್ಲ ಹಾಕಿ ಅವನಿಗೆ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಅದೊಂಥರ ಇದು ಬೇರೆ ರಾಗಿ ಸರಿ ಎಲ್ಲ ಕೊಟ್ರು ಬಾಯೇ ಓಪನ್ ಮಾಡಲ್ಲ, ಆ ರೀತಿ ಮಾಡ್ತಾನೆ. ಎಲ್ಲೋ ಟಾನಿಕ್ ಹಾಕ್ತಿದ್ದೀನೇನೋ ನಾನು ಅವನಿಗೆ ಅನ್ನೋ ರೀತಿಯಾಗಿ ಹಿಂಗೆ ಸ್ಪೂನನ್ನು ಬಾಯಿ ಹತ್ರ ತಗೊಂಡು ಹೋಗ್ತಿದ್ದಂಗೆ ಬಾಯಿ ಅಂತ ಮಾಡ್ಬಿಡ್ತಾನೆ. ಅಷ್ಟು ಪುಟಾಣಿ ಮಗು ಹೆಂಗ್ ಆ ಥರ ಎಲ್ಲ ಮಾಡುತ್ತೆ ಅಂತ ನನಗೆ ಒಂಥರ ಅನ್ಸುತ್ತೆ. ನೀವೆಲ್ಲ ಏನ್ ಮಾಡ್ತೀರಾ ಅಂತಂದ್ರೆ ನಂಗೂ ಒಂಚೂರು ಸಜೆಷನ್ಸ್ ಕೊಡಿ. ಅಷ್ಟು ಪುಟ್ಟ ಮಕ್ಕಳು ಊಟ ತಿಂಡಿ ಮಾಡ್ಲಿಲ್ಲ ಅಂದ್ರೆ ಎಷ್ಟು ಬೇಜಾರಾಗತ್ತೆ. ಇತ್ತೀಚೆಗೆ ಅಂದ್ರೆ 6 months ಕಂಪ್ಲೀಟ್ ಆಗಿದೆ ಅವನಿಗೆ. ಜಸ್ಟ್ ಹಾಲು ಸಾಕಾಗಲ್ಲ ಅಲ್ವಾ ಅವನಿಗೆ, ಇವಾಗ ಜಸ್ಟ್ ಹಾಲೇ ಕುಡಿಬೇಕು ಅನ್ನೋಂಗ್ ಮಾಡ್ತಾನೆ, ಬೇರೆ ಏನು ಬೇಡ ಅನ್ನೋ ರೀತಿ ಮಾಡ್ತಾ ಇದ್ದಾನೆ ಇತ್ತೀಚೆಗೆ. ನೀವೆಲ್ಲ ಏನ್ ಮಾಡ್ತೀರಾ ನಂಗೊಂಚೂರು ಸಜೆಸ್ಟ್ ಮಾಡಿ ಆಯ್ತಾ. ಯಾರೆಲ್ಲ ನ್ಯೂ ಮಾಮ್ಸ್ ಅಂದ್ರೆ ಪುಟಾಣಿ ಮಕ್ಕಳು ನೋಡ್ಕೋತಾ ಇದ್ದೀರಾ, ಅಂದ್ರೆ ನ್ಯೂ ಮಾಮ್ಸ್ ಎಲ್ಲ ಇದ್ದೀರಾ, ಏನ್ ಮಾಡ್ತೀರಾ ಅಂತ ಸಜೆಸ್ಟ್ ಮಾಡಿ ನನಗೆ. ಅವನಿಗೆ
ಸೊ ರಾಗಿ ಸರಿ ಆಗಲ್ಲ ಅಂತ ಆಪಲ್ ಪ್ಯೂರಿ ಎಲ್ಲ ಮಾಡಿ ತಿನ್ನಿಸ್ತಾ ಇದ್ದೀನಿ. ಇವತ್ತು ಆಪಲ್ ಪ್ಯೂರಿನೂ ಕೂಡ ಅವನು ತಿನ್ಲಿಲ್ಲ. ಸೊ ಇನ್ನೂ ಬೇಜಾರಾಗ್ಬಿಟ್ಟು ನನಗೆ. ಇಷ್ಟು ದಿವಸ ಅದನ್ನಾದ್ರೂ ತಿಂತಾ ಇದ್ದ, ಯಾಕಪ್ಪ ಹಿಂಗ್ ಮಾಡುತ್ತೆ ನೋಡೋಣ, ಒಂದು 2 days ಏನು ಕೊಡೋದೇ ಬೇಡ ಅಂತ ಅನ್ಕೊಂಡಿದೀನಿ. ಟಾನಿಕ್ ಹಾಗೇನೆ ಈ ಏನ್ ಹೇಳಿ ಸಾಲಿಡ್ ಫುಡ್ ಯಾವುದು ಬೇಡ, ಜಸ್ಟ್ ಹಾಲೇ ಕುಡ್ಕೊಂಡಿರ್ಲಿ, ಆಮೇಲೆ ನೋಡೋಣ ಅಂತ. ಇದು ಸೊ ನೋಡಿ, ಪ್ಯೂರಿ ಎಲ್ಲ ಮಾಡೋದಿಕ್ಕೆ ಹೆಲ್ಪ್ ಆಗತ್ತೆ ಅಂತ ಇದನ್ನ ತರಿಸ್ಕೊಂಡಿದ್ದೀನಿ. ಮಿಕ್ಸಿಗಿಂತ ಈ ಬುಲೆಟ್ ಜಾರ್ಸ್ ಅಲ್ಲಿ ತುಂಬಾನೇ ಚೆನ್ನಾಗಿ ಪ್ಯೂರಿ ಆಗತ್ತೆ ಅಂತ ಇದನ್ನ ಆರ್ಡರ್ ಮಾಡ್ಕೊಂಡಿದ್ದೆ ನಾನು. ಏನೋ ತುಂಬಾನೇ ಒಳ್ಳೆ ರೇಟಿಂಗ್ ಇತ್ತು ಇದಕ್ಕೆ, ಕುಕ್ವೆಲ್ ಕಂಪ್ನಿಗೆ. ನೋಡೋಣ, ಚೆಕ್ ಮಾಡ್ತೀನಿ ಯಾವ ರೀತಿಯಾಗಿದೆ ಅಂತ. ಓಕೆ. ಆ್ಯಂಡ್ ಎಂಥ ದೊಡ್ಡ ಬ್ಲಂಡರ್ ಇನ್ನೊಂದು ಏನು ಮಾಡಿಬಿಟ್ಟಿದ್ದೀನಿ ನಾನು ಅಂತಂದರೆ, ಅವನದು ವಿಡಿಯೋಸ್ ಎಲ್ಲ ಮಾಡಿಟ್ಕೊಂಡಿದ್ನಲ್ಲ, ಎಲ್ಲ ಮೊಬೈಲಲ್ಲಿ ಸ್ಟೋರೇಜ್ ಜಾಸ್ತಿ ಆಗ್ತಿದೆ ಅಂತ ಲ್ಯಾಪ್ಟಾಪಿಗೆ ಹಾಕೋಣ ಅಂತ ಹೋಗಿದ್ದೆ. ಬಟ್ ಅದೊಂದು ಫೈಲ್ ನನ್ನ ಮದುವೆದೇನೋ ಇತ್ತು, ಅದನ್ನು ಡೈರೆಕ್ಟ್ ಡಿಲೀಟ್ ಮಾಡಿಬಿಡೋಣ, ಹೆಂಗಿದ್ರು ಲ್ಯಾಪ್ಟಾಪಲ್ಲಿ ಆಲ್ರೆಡಿ ಸೇವ್ ಇದೆಯಲ್ಲ, ಮತ್ತೆ ಮೊಬೈಲಲ್ಲಿ ಯಾಕೆ ಅಂತ ಅದನ್ನ ಡಿಲೀಟ್ ಮಾಡೋಕ್ಕೆ ಹೋಗಿ ಕಂಪ್ಲೀಟ್ ಫೋಲ್ಡರನ್ನೇ ಡಿಲೀಟ್ ಮಾಡಿ ಹಾಕ್ಬಿಟ್ಟಿದ್ದೀನಿ. ಕ್ಯಾಮ್ರದ್ದು, ಪಾಪುದು, ಫೋಟೋಸು, ವಿಡಿಯೋಸು ಎಲ್ಲದು ಹೋಗ್ಬಿಡ್ತು. ಹೆಂಗಾಗ್ಬಿಡ್ತು ನನಗೆ ಅಂತಂದರೆ, ಗಿಲ್ಟ್ ಫೀಲಿಂಗು ದೇವ್ರೆ. ಆಮೇಲೆ ಥ್ಯಾಂಕ್ ಗಾಡ್ ಒಂದಷ್ಟು ಅಂದರೆ ಒಂದು ಮೈಲ್ ಸ್ಟೋನ್ ವಿಡಿಯೋಸ್ ಎಲ್ಲ ಅವಾಗ ತೆಗೆದ ತಕ್ಷಣ ನಾನು ನನ್ನ ಹಸ್ಬೆಂಡಿಗೆ ಅದನ್ನು ಸೆಂಡ್ ಮಾಡಿಬಿಡ್ತಿದ್ದೆ. ಹಾಗಾಗಿ ಆ ವಿಡಿಯೋಸ್ ಎಲ್ಲ ಅಂತೂ ಇದೆ. ಆ್ಯಂಡ್ ಫೋಟೋಸ್ ಎಲ್ಲನೂ ಅಷ್ಟೇ, ಚೆನ್ನಾಗಿರೋದೆಲ್ಲ ಆಲ್ಮೋಸ್ಟ್ ಎಲ್ಲದನ್ನು ನನ್ನ ಹಸ್ಬೆಂಡಿಗೆ, ಅನುರಾಗಿಗೆ ಸೆಂಡ್ ಮಾಡಿಟ್ಟಿದ್ದೀನಿ. ಹಾಗಾಗಿ ಅವ್ರ ಹತ್ರ ಇರೋದ್ರಿಂದ ಸ್ವಲ್ಪ ಬಚಾವ್, ನಂಗೆ ಒಂಥರ ನೆಮ್ಮದಿ ಅಂತ ಅನಿಸ್ತು. ಎಷ್ಟು ಬೇಜಾರಾಗ್ಬಿಡ್ತು ನನಗೆ ಆ ಫೋಟೋಸ್ ಎಲ್ಲ ಡಿಲೀಟ್ ಆದಾಗ ಅಂತಂದ್ರೆ. ಅದೇನಾಗ್ಬಿಡ್ತು ಅಂತಂದ್ರೆ, ನಾನು ಲ್ಯಾಪ್ಟಾಪಲ್ಲೂ ಕಾಪಿ ಕೂಡ ಮಾಡಿರ್ಲಿಲ್ಲ. ಇದೊಂದು ಫೈಲ್ ಡಿಲೀಟ್ ಮಾಡ್ಬಿಡೋಣ ಡೈರೆಕ್ಟ್ ಆಗಿ ಅಂತ ಅನ್ಕೊಂಡಿದ್ದು. ಅದ್ ನೋಡಿದ್ರೆ ಕಂಪ್ಲೀಟ್ ಆಗಿ ಏನು ನನ್ನ ಮೊಬೈಲಲ್ಲಿ ಯಾವುದು ಫೋಟೋಸೇ ಇಲ್ಲ, ಆ ಥರ ಆಗೋಗ್ಬಿಟ್ಟಿದೆ. ಇವಾಗ ಫಾರ್ ಎಕ್ಸಾಂಪಲ್ ಅದು ಟ್ರಾಶಿಗೆ ಹೋಗಿದ್ರಾದ್ರೂ ಅದು ಮತ್ತೆ ನಾನು ಈ ಫೋಟೋ ರಿಕವರಿ ಆ್ಯಪ್ ಎಲ್ಲ ಇರ್ತಿತ್ತಲ್ವಾ, ಅದನ್ನ ಯೂಸ್ ಮಾಡಿಕೊಂಡು ರಿಕವರ್ ಮಾಡ್ಕೊಳ್ಬೋದಿತ್ತು. ಬಟ್ ಇದು ಏನಾಗಿದೆ ಅಂತಂದ್ರೆ, ಡೈರೆಕ್ಟ್ ಇವನ್ ಮೊಬೈಲಲ್ಲಿ ಕೂಡ ಇಲ್ಲ, ಇವನ್ ಲ್ಯಾಪ್ಟಾಪಿಗೆ ಕೂಡ ಕಾಪಿ ಆಗಿಲ್ಲ. ಡೈರೆಕ್ಟ್ ಡಿಲೀಟ್ ಮಾಡಿಬಿಟ್ಟಿದ್ದೀನ, ಕಂಪ್ಲೀಟ್ ಹೋಗೇ ಬಿಡ್ತದೆ, ಅಷ್ಟು ವಿಡಿಯೋಸು ಹೋಗ್ಬಿಡ್ತು. ಆ್ಯಂಡ್ ಇದು ಹೊಸ ಮೊಬೈಲ್ ನಾನು ಜನವರಿಯಲ್ಲಿ ತಗೊಂಡಿರೋದ್ರಿಂದ ಹಳೆ ಮೊಬೈಲಲ್ಲಿ ತೆಗೆದಿರೋ ಫೋಟೋಸ್ ಎಲ್ಲ ಓಕೆ, ಒಂದು 3 months ಇತ್ತು. ಇನ್ನು 3 months ಅದೇ ಒಂದಷ್ಟು ಫೋಟೋಸ್ ಆ್ಯಂಡ್ ವಿಡಿಯೋಸ್ ಥ್ಯಾಂಕ್ ಗಾಡ್ ಇದೆ. ಇನ್ನು ಒಂದಷ್ಟು ಹೋಯ್ತು, ಅದಕ್ಕೆ ತುಂಬಾನೇ ಬೇಜಾರಾಗ್ತಾ ಇದೆ. ಆ್ಯಂಡ್ ಎಷ್ಟೊಂದು ಯೂಟ್ಯೂಬ್ ವಿಡಿಯೋಸ್ ಕೂಡ ನಾನು ಶೂಟ್ ಮಾಡಿ ಇಟ್ಕೊಂಡಿದ್ದೆ. ಏನು ಅಂತಂದರೆ, ನನ್ನ ಮಗಂದು ಕಿವಿ ಚುಚ್ಚೋ ಶಾಸ್ತ್ರದ್ದು, ಹಾಗೇನೆ ಅದೇ ಹೇಳಿದ್ನಲ್ಲ ತೊಟ್ಲು ಕರ್ಕೊಂಡು ಹೋಗೋ ಶಾಸ್ತ್ರ, ನಾನು ನಮ್ಮ ಶಿವಮೊಗ್ಗ ಮನೆಗೆ ಹೋಗಿದ್ದು ಆ ವಿಡಿಯೋ ಮಾಡ್ಕೊಂಡಿದ್ದೆ. ಹಾಗೇನೆ ಅವ್ನು 6 month ಬರ್ಡೇ ಮಾಡಿದ್ದೆ, ಅದು ಕೂಡ. ಯಾರು ನಂತರ ತಪ್ಪನ್ನಂತೂ ಮಾಡಕ್ ಹೋಗ್ಬೇಡಿ. ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಒಂದು ಪುಟ್ಟ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಇದನ್ನ ಶೇರ್ ಮಾಡಿ. ಹಾಗೆ ಯಾರೆಲ್ಲ ದಯವಿಟ್ಟು ನನ್ನ ವಿಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಅಂತ ಕೇಳ್ಕೊತೀನಿ, ಆಯ್ತಾ. ಅದು ನನಗೆ ಇನ್ನೂ ವಿಡಿಯೋಸ್ ಮಾಡಬೇಕು ಅನ್ನೋ ಎನ್ಕರೇಜ್ಮೆಂಟ್, ಒಂಥರ ಚೆನ್ನಾಗಿ ವಿಡಿಯೋಸ್ ಮಾಡಬೇಕು ಅಂತೆಲ್ಲ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ತೀನಿ. ಹಾಗೇನೆ ಪುಟ್ಟ ಲೈಕ್ ಕೊಡೋದ್ರಿಂದ ನನ್ನ ವಿಡಿಯೋಸ್ ನಿಮಗೆಲ್ಲ ಇಷ್ಟ ಆಗ್ತಿದೆ ಅಂತ ಗೊತ್ತಾಗತ್ತೆ. ಹಾಗೇನೆ ನಿಮ್ಗೆ ಏನಾದರೂ ಹೇಳಬೇಕಿತ್ತು ಅಂತಂದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದನ್ನ, ಅಂದರೆ ಫಾರ್ ಎಕ್ಸಾಂಪಲ್ ನಾನು ನೆಕ್ಸ್ಟ್ ಯಾವ ರೀತಿಯಾದಂತಹ ವಿಡಿಯೋಸ್ನೆಲ್ಲ ಮಾಡಬೇಕು ಅದನ್ನೆಲ್ಲ ನೀವು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದನ್ನ ನೋಡಿಕೊಂಡು ಖಂಡಿತವಾಗ್ಲೂ ಯಾವ್ದೆಲ್ಲ ಮಾಡೋಕ್ಕಾಗತ್ತೆ ಅದನ್ನು ನಾನು ವಿಡಿಯೋಸ್ ಖಂಡಿತ ಮಾಡಿ ಪೋಸ್ಟ್ ಮಾಡ್ತೀನಿ ಅಂತ ಹೇಳ್ತೀನಿ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಅಂಟಿಲ್ ಮೈ ನೆಕ್ಸ್ಟ್ ವಿಡಿಯೋ, ಟೇಕ್ ಕೇರ್, ಲವ್ ಯು ಆ್ಯಂಡ್ ಬಾಯ್ ಬಾಯ್.